ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹರದನಹಳ್ಳಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಆಗಮಿಸಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ದೇವೇಗೌಡರು ಹುಟ್ಟೂರು. ಅಲ್ಲಿಗೆ ಬಂದಿದ್ದಾರೆ ಈಗ ದೇವೇಗೌಡರು. ಅಂತ್ಯಕ್ರಿಯೆ ಸಿದ್ಧತೆ ಬಗ್ಗೆ ದೇವೇಗೌಡರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರೇವಣ್ಣ ಅವರು. ನೋಡಿ, ಅಲ್ಲೆಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಲ್ವ. ಇಡೀ ಜಿಲ್ಲಾಡಳಿತದಲ್ಲಿ ಬೀಡು ಬಿಟ್ಟಿದೆ. ಅಧಿಕಾರಿಗಳು ಬಂದಿದ್ದಾರೆ, ಪೊಲೀಸರಿದ್ದಾರೆ. ರೇವಣ್ಣವರು ಕೂಡ ನಿನ್ನೆಯಿಂದನೇ ಅಲ್ಲೇ ಬೀಡು ಬಿಟ್ಟು ಅಂತಿಮ ಸಂಸ್ಕಾರದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಮಾಜಿ ಪ್ರಧಾನಿ ಧರ್ಮಪತ್ನಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ನೋಡಿ, ಎಲ್ಲ ವಿವರಿಸ್ತಾ ಇದ್ದಾರೆ. YSV ದತ್ತ ಇದ್ದಾರೆ, ಮಾಜಿ MLA. ಹಾಗೆ ಮಂಜುನಾಥ್ MP ಇದ್ದಾರೆ, ಅವರ ಅಳಿಯ ರೇವಣ್ಣವರು ಇದ್ದಾರೆ, ಮತ್ತು ಸ್ಥಳೀಯ ಮುಖಂಡರು ಕೂಡ ಇದ್ದಾರೆ. ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ ಅಂತ ದೇವೇಗೌಡರು ಕೇಳಿದ್ದಾರೆ, ಸನ್ನೆ ಮೂಲಕವೇ ಕೇಳಿದ್ದಾರೆ. ಹಾಗೆ ನಾಳೆ ಎಷ್ಟು ಜನ ಬರ್ಬೋದು ಸಾಧ್ಯತೆಗಳಿದ್ದಾವೆ, ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೇಗೆ ಮಾಡಿದ್ದೀರಿ, VIP ಬರೋ ಸಾಧ್ಯತೆಗಳಿದ್ದಾವೆ. ಡೆಲ್ಲಿಯಿಂದಲೂ ಕೂಡ ಕೆಲ ನಾಯಕರು ಬರ್ಬೋದು, ಮುಖ್ಯಮಂತ್ರಿಗಳು ಕೂಡ ನಾಳೆ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡಿ ಅಚ್ಚುಕಟ್ಟಾಗಿ ಅಂಥೇಳಿ ದೇವೇಗೌಡರು ಅಲ್ಲಿ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ದತ್ತ ಅವ್ರಿಗೆ. ಮತ್ತು ಅಲ್ಲಿ ಸ್ಥಳೀಯ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಳೆನರಸೀಪುರಕ್ಕೆ ಚೆನ್ನಮ್ಮನವರ ಪಾರ್ಥಿವ ಶರೀರ ಬರುತ್ತೆ. ಅಲ್ಲಿ ರೇವಣ್ಣ ಅವರ ನಿವಾಸ ಇದೆ ಅಲ್ವ, ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹರದನಹಳ್ಳಿಯಲ್ಲಿ ಆ ರಂಗನಾಥ ಸ್ವಾಮಿ ಬೆಟ್ಟ ಇದೆ ಅಲ್ವ, ಆ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗಳು ನೆರವೇರುತ್ತೆ ಚೆನ್ನಮ್ಮ ಅವ್ರದ್ದು. ದೇವೇಗೌಡರು ಸದ್ಯಕ್ಕೆ ಹರದನಹಳ್ಳಿಗೆ ಬಂದಿದ್ದಾರೆ. ತಮ್ಮ ಹುಟ್ಟೂರು, ಅವಿನಾಭಾವದಂಥ ನಟ ಸಹಜವಾಗಿದ್ದೇ ಇರುತ್ತೆ. ಇಡೀ ಊರಿಗೆ ಊರೇ ಶೋಕ ಸಾಗರದಲ್ಲಿ ಮುಳುಗಿದೆ. ಹರದನಹಳ್ಳಿ ಅಂತಂದರೆ ದೇವೇಗೌಡರು, ಚೆನ್ನಮ್ಮನವರು ಅಂತಹ ಒಂದು ಸರಳ ಸಾಕಾರ ಮೂರ್ತಿ ಆಗಿದ್ದಂಥವ್ರು ಅವರ ಪತ್ನಿ. ಇಡೀ ಗ್ರಾಮವೇ ಕಣ್ಣೀರು ಹಾಕ್ತಾ ಇದೆ. ಸರಿಯಾಗಿ ಕೆಲವೊಬ್ಬರು ಅಡುಗೆ ಕೂಡ ಮಾಡಿಲ್ಲ. ಅಂತಹ ಪರಿಸ್ಥಿತಿ. ದೇವೇಗೌಡರು ನೋಡಿ ಸುಸ್ತಾಗಿಬಿಟ್ಟಿದ್ದಾರೆ. ಕಣ್ಣಾಲೆಗಳು ಒದ್ದೆ ಆಗಿಬಿಟ್ಟಿದೆ. ಅವರು ಬೆಳಗ್ಗೆ ನಿನ್ನೆಯಿಂದಲೂ ನೋಡ್ತಾ ಇದ್ವಿ ನಾವು. ಭಾಳ ನೋವಿನಲ್ಲಿದ್ದಾರೆ. ಬಹಳ ತದೇಕಚಿತ್ತದಿಂದ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿದ್ದೆಗೂ ಹೋಗ್ತಿದ್ರು ಅವರು. ಭಾಳ ಸುಸ್ತಾಗಿಬಿಟ್ಟಿದ್ದಾರೆ. ನಿನ್ನೆ ಸಂಜೆಯಿಂದಲೂ ಕೂಡ 3-4 ದಿನ ತಂದ್ಕೊಳ್ಳಿ, ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರೇ ಇದ್ದರು. ಈಗ ಹರದನಹಳ್ಳಿಗೆ ಹೋಗಿದ್ದಾರೆ ದೇವೇಗೌಡರು. ಎಲ್ಲರಿಂದಲೂ ಕೂಡ ಅಲ್ಲಿ ಮಾಹಿತಿನ ಪಡ್ಕೊಂಡು ವ್ಯವಸ್ಥೆಗಳ ಬಗ್ಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಅಚ್ಚುಕಟ್ಟಾಗಿ ಅಂತ್ಯಕ್ರಿಯೆಯನ್ನು ಮಾಡಿಸಿ ಅಂತ ಅಲ್ಲಿ ದತ್ತ ಅವ್ರ ಕಿವಿಲಿ ಹೇಳ್ತಿದ್ರು. ಮತ್ತು ಇಲ್ಲ, ತಲೆ ಕೆಡಿಸ್ಕೋಬೇಡಿ, ನೀವು ಆರಾಮಾಗಿರಿ, ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಜಿಲ್ಲಾಡಳಿತದಿಂದ. ಮತ್ತು ಅಲ್ಲಿ ರೂಟ್ಗಳ ವ್ಯವಸ್ಥೆ ಆಗಿರ್ಬೋದು, ಬರುವಂಥ VIP ಪಾರ್ಕಿಂಗ್ ವ್ಯವಸ್ಥೆ ಎಲ್ಲದನ್ನು ಕೂಡ ಅಚ್ಚುಕಟ್ಟಾಗಿ ಜಿಲ್ಲಾಡಳಿತರು ಮಾಡ್ತಿದ್ದಾರೆ. ಮತ್ತು ದೇವೇಗೌಡರು, ಯಾಕಂದರೆ ಅವ್ರು ಸಹಜವಾಗಿ ಗೊತ್ತು ಈ ಟೈಮ್ನಲ್ಲಿ ಏನೆಲ್ಲ ಆಗ್ಬೋದು ಅಂಥೇಳಿ, ಅವರು ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಅಲ್ಲಿ ನಾಯಕರಿಗೆ ಕೊಟ್ಟಿದ್ದಾರೆ. ದೇವೇಗೌಡರು ಬಹಳ ಸುಸ್ತಾದಂಗೆ ಕಾಣಿಸ್ತಾ ಇದ್ದಾರೆ. ಹರದನಹಳ್ಳಿಗೆ ಸದ್ಯಕ್ಕೆ ಅಲ್ಲೇ ಇದ್ದಾರೆ. ಮತ್ತು ಹರದನಹಳ್ಳಿಯ ಇಡೀ ಗ್ರಾಮವೇ ಅಲ್ಲೇ ದೇವೇಗೌಡರ ಹಿಂದೆನೇ ಇದೆ. ನೋಡೋಕೆ ಬಂದುಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಚೆನ್ನಮ್ಮನವರು ಅವರ ಪಾರ್ಥಿವ ಶರೀರ ಯಾವಾಗ ಬರುತ್ತೆ ಅಂಥೇಳಿ ಎಲ್ಲರೂ ಕೂಡ ತಮ್ಮ ಮನೆ ಬಾಗಿಲು ಹಾಕ್ಕೊಂಡು ಬಂದು ಇಡೀ ಊರೇ ಕಾದು ಕೂತಿದೆ. ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರವರು ಈಗಾಗಲೇ ವಿಧಿವಶರಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಹಾಸನದ ಹರದನಹಳ್ಳಿಯ ಬಳಿ ಈಗಾಗಲೇ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 4:15 ಒಳಗೆ ಅಂತ್ಯಕ್ರಿಯೆ ಮಾಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಈಗ ನಾವು ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳದಲ್ಲಿ ಈಗಾಗಲೇ ಇರುವಂಥದ್ದು ನೋಡ್ಬೋದು. ಪಾರ್ಥಿವ ಶರೀರ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಈಗಾಗಲೇ ಮಾರ್ಕನ್ನು ಮಾಡುವ ಮುಖಾಂತರ ಇಲ್ಲಿ ಒಂದು ಗುರುತು ಮಾಡಲಾಗಿದೆ. ಯಾಕಂದರೆ ಗುರುತು ಮಾಡಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ. ಇಲ್ಲಿ ಬಂದಂತಹ ಏನು ಅವರ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನು ಸಾಕಷ್ಟು ರೀತಿಯಾಗಿ ಮಾಡಲಿಕ್ಕೆ ಸಿದ್ಧ ಮಾಡಿಕೊಂಡಂತೆ ಕಾಣಿಸ್ತಾ ಇರುವಂತಹ ದೃಶ್ಯಗಳು ಸಿಗ್ತಾ ಇದೆ. ಈಗ ನಾವು ಒಂದು ಕಡೆ ಅವರ ಏನು ಅಂದರೆ ಆ ಮಾರ್ಕ್ ಏನಿದೆ, ಈ ಮಾರ್ಕ್ ಮಾಡುವಂತಹ ಸ್ಥಳದಲ್ಲಿ ಉತ್ತರ ಮತ್ತು ದಕ್ಷಿಣಕ್ಕೆ ಮಾರ್ಕ್ ಮಾಡಿರುವಂತಹ ಸ್ಥಳ ಈಗಾಗಲೇ ನೋಡ್ತಾ ಇರ್ಬೋದು. ಒಂದು ಕಡೆ
ಅವರ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಶಾಸ್ತ್ರೋಕ್ತವಾಗಿ ವಿಧಿವಿಧಾನವಾಗಿ ಉತ್ತರ ಮತ್ತು ದಕ್ಷಿಣಕ್ಕೆ ಮಾರ್ಕ್ ಮಾಡಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ಬ್ಯಾರಿಕೇಡ್ ಹಾಕುವ ಮುಖಾಂತರ JCBಗಳು ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಜೊತೆಗೆ ಇನ್ನೊಂದು ಕಡೆ ಮಾಜಿ ಸಚಿವ HD ರೇವಣ್ಣ ಈಗಾಗಲೇ ಬೀಡು ಬಿಟ್ಟಿರುವಂಥದ್ದು, ಬೆಳಗ್ಗೆಯಿಂದಲೂ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಒಂದಿಷ್ಟು ಅಧಿಕಾರಿಗಳು ಈಗಾಗಲೇ ಕೆಲಸ ಮಾಡುವುದರಲ್ಲಿ ತಲ್ಲೀನರಾಗಿರ್ತಕ್ಕಂಥದ್ದು. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಸಾಕಷ್ಟು ಏನು ರೇವಣ್ಣರವರ ಆತ್ಮೀಯ ವಲಯ ಅಂತ ಏನು ಗುರುತಿಸ್ಕೊಂಡಿತ್ತು, ಅವರು ಈಗಾಗಲೇ ಈ ಸ್ಥಳಕ್ಕೆ ಬಂದಿದ್ದಾರೆ. ಈಗಾಗಲೇ ನಾವು ದೃಶ್ಯಾವಳಿಗಳನ್ನು ನೋಡಬಹುದು. ಹಾಗಾಗಿ ಇವತ್ತು ಯಡಿಯೂರನ್ನು ಬಿಟ್ಟು ಏನು ಚನ್ನರಾಯಪಟ್ಟಣದ ಹತ್ತತ್ರ ಏನು ಅವರ ಪಾರ್ಥಿವ ಶರೀರ ಬರ್ತಾ ಇದೆ. ಹಾಸನದಲ್ಲಿ ಒಂದಿಷ್ಟು ಏನು ಬಹಳ ಮುಖ್ಯವಾದಂತಹ ರಸ್ತೆಗಳೇನಿದೆ, ಆ ರಸ್ತೆಗಳಲ್ಲಿ ರೋಡ್ ಶೋ ಮುಖಾಂತರ ಹಾಸನದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿ ನಂತರ ಹೊಳೆನರಸೀಪುರ ಮಾರ್ಗವಾಗಿ ಇಲ್ಲಿಗೆ ಪಾರ್ಥಿವ ಶರೀರ ಬರಲಿದೆ. ಇವತ್ತು ಸಂಜೆ ಮಾಜಿ ಸಚಿವ HD ರೇವಣ್ಣರವರ ಮನೆಯ ಮುಂದೆ ಅಂತಿಮ ದರ್ಶನಕ್ಕೆ ಹೊಳೆನರಸೀಪುರ ಜನರಿಗೋಸ್ಕರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಹರದನಹಳ್ಳಿ ಏನಿದೆ, ಹರದನಹಳ್ಳಿಯ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಿನಲ್ಲಿ ಈಗಾಗಲೇ ಮಾರ್ಕಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಇಲ್ಲಿ ಒಂದು ಕಡೆ ಏನು ಪುರೋಹಿತರ ಅಣತಿಯಂತೆ ಪುರೋಹಿತರು ಏನು ಹೇಳಿದ್ದಾರೆ, ಸಂಪ್ರದಾಯದ ಪ್ರಕಾರ ಪುರೋಹಿತರು ಏನು ಹೇಳಿದ್ದಾರೆ ಅದೇ ರೀತಿಯಾಗಿ ಮಾರ್ಕಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಇನ್ನೊಂದು ಕಡೆ ರೇವಣ್ಣರವ್ರನ್ನ ನೋಡ್ಬೋದು, ಬೆಳಿಗ್ಗೆಯಿಂದಲೂ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಅಂದರೆ ನಿಂತು ಈ ಸ್ಥಳದಲ್ಲಿ ನಿಂತು ಕೆಲಸವನ್ನು ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವರ ಜೊತೆ ಸಾಕಷ್ಟು ಅವರ ಆತ್ಮೀಯ ಬಳಗವನ್ನು ಈಗಾಗಲೇ ಬೆಳಿಗ್ಗೆಯಿಂದ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಒಟ್ಟಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹಾಸನ ಜಿಲ್ಲೆಯನ್ನು ಕೂಡ ಅವರ ಚೆನ್ನಮ್ಮರವರ ಪಾರ್ಥಿವ ಶರೀರದ ತಲುಪಲಿದೆ. ಅಲ್ಲಿ ಎಲ್ಲ ತರಹ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಮುಖ್ಯವಾಗಿ ಜಿಲ್ಲಾಡಳಿತ ಕೂಡ ಈ ವ್ಯವಸ್ಥೆಗೆ ಕೈ ಜೋಡಿಸಿರುವಂಥದ್ದು. ನಾಳೆ CM ಮತ್ತು ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಅಂದರೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹರದನಹಳ್ಳಿ.